ಒಂದಾನೊಂದು ಊರಿನಲ್ಲಿ ರಾಮು ಎಂಬ ಬಡ ಹುಡುಗನಿದ್ದ. ಅವನ ತಂದೆ ತೀರಿಹೋಗಿದ್ದರು. ತಾಯೇ ಅವನನ್ನು ಸಾಕಿ ಸಲಹುತ್ತಿದ್ದಳು. ರಾಮು ಶಾಲೆಗೆ ಹೋಗುತ್ತಿರಲಿಲ್ಲ. ಊರಿನ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಆ ಶ್ರೀಮಂತರ ಮಗಳು ರಾಣಿಯನ್ನು ನೋಡಿದಾಗಿನಿಂದ ರಾಮು ಅವಳನ್ನು ಮದುವೆಯಾಗಲು ಕನಸು ಕಾಣುತ್ತಿದ್ದ. ಒಂದು ದಿನ ರಾಮು ತನ್ನ ತಾಯಿಯ ಬಳಿ ಹೋಗಿ, ಅಮ್ಮ, ನಾನು ರಾಣಿಯನ್ನು ಮದುವೆಯಾಗಲು ಬಯಸುತ್ತೇನೆ ಎಂದನು. ತಾಯಿ ನಕ್ಕು, ಮಗನೇ, ನೀನು ಕನಸು ಕಾಣುತ್ತಿದ್ದೀಯಾ? ಅವರೆಲ್ಲಿ, ನಾವೆಲ್ಲಿ? ಅವರು ಶ್ರೀಮಂತರು, ನಾವು ಬಡವರು ಎಂದಳು. ಆದರೆ ರಾಮು ಮಾತ್ರ ತನ್ನ ನಿರ್ಧಾರದಲ್ಲಿ ದೃಢವಾಗಿದ್ದ. ತಾಯಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಕೊನೆಗೆ ಅವಳು ರಾಣಿಯ ಬಳಿ ಹೋಗಿ ರಾಮನ ಆಸೆಯನ್ನು ತಿಳಿಸಿದಳು. ರಾಣಿ ನಕ್ಕು, ನಮ್ಮ ತಂದೆ ತಾಯಿಯ ಒಪ್ಪಿಗೆ ಇದ್ದರೆ ನನಗೇನೂ ಅಭ್ಯಂತರವಿಲ್ಲ ಎಂದಳು. ರಾಮನ ತಾಯಿಗೆ ಸಂತೋಷವಾಯಿತು. ಆದರೆ ಶ್ರೀಮಂತರು ರಾಮನಿಗೆ ಒಂದು ಷರತ್ತು ಹಾಕಿದರು. ರಾಮು ಸರಸ್ವತಿ ದೇವಿಯ ಆಶೀರ್ವಾದ ಪಡೆದರೆ ಮಾತ್ರ ಈ ಮದುವೆ ಸಾಧ್ಯ ಎಂದರು. ರಾಮು ಸರಸ್ವತಿ ದೇವಿಯ ಆಶೀರ್ವಾದ ಪಡೆಯಲು ಕಾಡಿಗೆ ಹೋದನು. ಅಲ್ಲಿ ಅವನು ಒಂದು ಗುಹೆಯನ್ನು ಕಂಡನು. ಗುಹೆಯೊಳಗೆ ಹೋದಾಗ ಸರಸ್ವತಿ ದೇವಿಯ ವಿಗ್ರಹವಿತ್ತು. ರಾಮು ಭಕ್ತಿಯಿಂದ ಪ್ರಾರ್ಥಿಸಿದನು. ಸರಸ್ವತಿ ದೇವಿ ಪ್ರತ್ಯಕ್ಷಳಾಗಿ, ಮಗು, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ನಿನಗೆ ಏನು ಬೇಕು ಕೇಳು ಎಂದಳು. ರಾಮು, ತಾಯಿ, ನನಗೆ ಜ್ಞಾನ ಮತ್ತು ವಿವೇಕವನ್ನು ಕೊಡುವೆ ಎಂದು ಕೇಳಿದನು. ಸರಸ್ವತಿ ದೇವಿ ಅವನಿಗೆ ಜ್ಞಾನ ಮತ್ತು ವಿವೇಕವನ್ನು ನೀಡಿದಳು. ರಾಮು ಊರಿಗೆ ಹಿಂದಿರುಗಿದನು. ಅವನ ಜ್ಞಾನ ಮತ್ತು ವಿವೇಕವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಶ್ರೀಮಂತರು ರಾಮನನ್ನು ಗೌರವದಿಂದ ಬರಮಾಡಿಕೊಂಡರು. ರಾಮು ಮತ್ತು ರಾಣಿ ವಿಜೃಂಭಣೆಯಿಂದ ಮದುವೆಯಾದರು. ರಾಮು ತನ್ನ ಜ್ಞಾನ ಮತ್ತು ವಿವೇಕದಿಂದ ಊರಿನಲ್ಲಿ ಒಳ್ಳೆಯ ಹೆಸರು ಗಳಿಸಿದನು. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ಜ್ಞಾನ ಮತ್ತು ವಿವೇಕವು ಸಂಪತ್ತಿಗಿಂತ ಮುಖ್ಯವಾದುದು. ಭಕ್ತಿಯಿಂದ ಪ್ರಾರ್ಥಿಸಿದರೆ ದೇವರು ನಮ್ಮ ಆಸೆಗಳನ್ನು ಪೂರೈಸುತ್ತಾನೆ.